ಹಂಗಿರುವಾಗ 10 ವರ್ಷದ ನಂತರದ ಜಾಬ್ ಮಾರ್ಕೆಟ್ಗೆ ಮಕ್ಕಳನ್ನು ತಯಾರು ಮಾಡಬೇಕೆ ಹೊರತು 25 ವರ್ಷದ ಹಿಂದಿನ ಜಾಬ್ ಮಾರ್ಕೆಟ್ಗಲ್ಲ. ಮಾಡ್ತಾ ಇರೋದು ಅದನ್ನು. ಮಕ್ಕಳು SLC ಮುಗಿಸ್ತಾರೆ, ಡಿಸ್ಟಿಂಕ್ಷನ್ನಾಗಿ ಬಂದವರು ಸೈನ್ಸ್ಗೆ ಹೋಗಲಿ, ಫಸ್ಟ್ ಕ್ಲಾಸ್ ಬಂದವರು ಕಾಮರ್ಸಿಗೆ ಹೋಗಲಿ, ಆರ್ಡಿನರಿ ಪಾಸ್ ಆದವರು ಆರ್ಟ್ಸಿಗೆ ಹೋಗಲಿ, ಸೈನ್ಸಿಗೆ ಹೋದವರು ಚಲೋ ಮಾರ್ಕ್ಸ್ ತಗೊಂಡವ್ರು ಮೆಡಿಕಲ್ ಮಾಡಲಿ, ಅವ್ರಿಗಿಂತ ಕಡಿಮೆ ತಗೊಂಡವ್ರು ಇಂಜಿನಿಯರಿಂಗ್ ಮಾಡಲಿ, ಅದಕ್ಕಿಂತ ಕಡಿಮೆ ತಗೊಂಡವ್ರು BSc ಮಾಡ್ಕೊಂಡು ಆಮೇಲೆ MSc ಮಾಡಲಿ, BSc MSc ಮಾಡಿದವರು ಅವ್ರು ಯಾವುದಾರ ಕಾಲೇಜ್ನಾಗ ಪಾಠ ಮಾಡೋಕ್ಕೆ ಬರಲಿ, ಇಂಜಿನಿಯರಿಂಗ್ ಮಾಡಿದವರು ಯಾವುದಾರ ಕಂಪ್ನಿಗೆ ಜಾಬಿಗೆ ಹೋಗಲಿ, ಡಾಕ್ಟರ್ ಆದವರು 10 ವರ್ಷ ಜಾಬ್ ಮಾಡಿ ಆಮೇಲೆ ಸ್ವಂತ ಹಾಸ್ಪಿಟಲ್ ಮಾಡಲಿ. ದಿಸ್ ಈಸ್ ದ ಸೆಟ್ ಪ್ಯಾಟರ್ನ್. ಆ ಕಾಲೇಜ್ನಲ್ಲಿ ಎಲ್ಲಕ್ಕಿಂತ ದೊಡ್ಡರು ಯಾರಿದ್ರು ಅಂದರೆ ಅವ್ರು ನೆಕ್ಸ್ಟ್ ನಿಮ್ಮ ಮಕ್ಳಿಗೆ ಕಲ್ಸಕ್ಕೆ ಬರ್ತಾರೆ. ಎಲ್ಲಕ್ಕಿಂತ ಶಾಣರು ಏನಾದರೂ ಅವರು ಡಾಕ್ಟರ್ ಆಗಿ ಟ್ರೀಟ್ಮೆಂಟ್ ಕೊಡಕ್ಕೆ ನಿಂತ್ಕೊಂಡ್ರು. ಎಲ್ಲದಕ್ಕಿಂತ ದೊಡ್ಡರು ನಿಮ್ಮ ಮಕ್ಕಳ ಶಾಲೆಗೆ ಅಂದರೆ ಇದೊಂದು ಸೆಟ್ ಪ್ಯಾಟರ್ನ್ ಏನಿದೆಯಲ್ಲ, ಈ ಪ್ಯಾಟರ್ನ್ ಬ್ರೇಕ್ ಆಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. 10 ವರ್ಷದ ನಂತರ ಜಗತ್ತು ಹಿಂಗಿರೋದಿಲ್ಲ. ಇಲ್ಲೇನು ಹೈಸ್ಕೂಲು PUC ಓದೋ ಮಕ್ಕಳಿದ್ದೀರಲ್ಲ, ನೀವು ನಿಮ್ಮ ಮೊಮ್ಮಕ್ಕಳನ್ನ ಕೂಡಿಸ್ಕೊಂಡು ಹೇಳ್ತೀರಿ ನಮ್ಮ ಕಾಲದಾಗೆಲ್ಲ ಪೆಟ್ರೋಲ್ ಬಂಕ್ ಅಂತ ಇರ್ತಿದ್ವು, ನಾವು ಹೋಗಿ ಪೆಟ್ರೋಲು ಡೀಸೆಲ್ ಹಾಕಿಸ್ಕೊಂಡು ಗಾಡಿ ಓಡಿಸ್ಬೇಕಾಗ್ತಿತ್ತು ಅಂತ ಹೇಳ್ತೀರಿ. ನೀವು ಇರೋದಿಲ್ಲ ಅದು. ಒಂದು ನಿರ್ದಿಷ್ಟ ಎಜುಕೇಷನ್ ಪಡೆದ ನಂತರ ಯಾವುದೋ ಊರಿಗೆ ನೌಕರಿ ಮಾಡಕ್ಕೆ ಹೋಗಬೇಕು ಅನ್ನೋ ಪದ್ಧತಿ ಇನ್ನೊಂದು 20 ವರ್ಷ ನಡೆಯುತ್ತಷ್ಟೇ ಈ ಜಗತ್ತಿನಲ್ಲಿ. ಯಾರು ಯಾವ ಕೆಲಸವನ್ನು ಎಲ್ಲಾದರೂ ಕೂತ್ಕೊಂಡು ಮಾಡಬಹುದಾದ ಪರಿಸ್ಥಿತಿ ಬರುತ್ತೆ. ಯಾರು ಊರಾಗಿನ ಜಮೀನು ಮಾರಿ ಸಿಟಿ ಒಳಗೆ ಮನೆ ತಗೋತೀರಿ ಅಂದ್ರೆ ಬೈತೀನಿ, ನಾನು ಬೈತೀನಿ. ಅವಶ್ಯಕತೆ ಬರೋದಿಲ್ಲ ಅದರದ್ದು. ಎಲ್ಲಿ ಯಾರು ಇರ್ತೀರೋ ಅಲ್ಲೇ ಕೂತ್ಕೊಂಡು ಅದೇ ಕೆಲಸವನ್ನು ಮಾಡಬಹುದಾದಂಥ ಕಾಲ ಇನ್ನು 20 ವರ್ಷಕ್ಕೆ ಬರುತ್ತಷ್ಟೆ. ಅಂಥದ್ದಕ್ಕೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವ ಅನ್ನೋ ಪ್ರಶ್ನೆ. ನಾನು ಊರಾಗ ಮನೆ ಕಟ್ಟಿಸ್ತಿದ್ದೀನಿ. ಮುಂದಿನ ತಿಂಗಳು ನನ್ನ ಮನೆ ಓಪನಿಂಗ್. ನನಗೆ ನೀಟಾಗಿ ಒಂದು ಸ್ಟುಡಿಯೋ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡಿಸ್ಕೊಂಡಿದ್ದೀನಿ. ಇನ್ನೊಂದು 5-6 ವರ್ಷಕ್ಕೆ ಅದೇ ಸತ್ಯ. ಮೊದಲು ನಾನು ಶೋ ಮಾಡಬೇಕು ಅಂದರೆ ಬೆಂಗಳೂರಿನ ಸ್ಟುಡಿಯೋದಲ್ಲಿ ಕೂತ್ಕೋಬೇಕು. ಈಗ 2 ದಿವಸ ನಾನು ಹುಬ್ಬಳ್ಳಿಗೆ ಬಂದರೆ ಹುಬ್ಬಳ್ಳಿಯಿಂದ ಒಂದು ಸ್ಟುಡಿಯೋದಿಂದ ನಾನು ಶೋ ಮಾಡ್ತೀನಿ.